ಹಾಯ್, ನಾನು ನಿಮ್ಮ ಲಕ್ಷ್ಮಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಪಾರ್ವತಿ ಲಾಗ್. ಇದು ಶುಕ್ರವಾರದ ದಿನ ಆಗಿರುತ್ತೆ. ಇವತ್ತಂತೂ ತುಂಬಾ ಕೆಲಸ ಇದೆ. ನಾನು ವರಮಹಾಲಕ್ಷ್ಮಿ ಹಬ್ಬದ ಐಟಮ್ ಎಲ್ಲ ಹಾಕ್ಸಿದ್ನಲ್ಲ, ಅದ್ರದ್ದು ವೀಡಿಯೋ ಮಾಡಬೇಕಾಗಿತ್ತು. ಹಾಗಾಗಿ ಬೆಳಗ್ಗೆನೇ ಜಲ್ದಿ ಎದ್ದು ಬಾಗಿಲು ಕಸ ಎಲ್ಲ ಗುಡಿಸಿ ರಂಗೋಲಿ ಹಾಕಿ ಪೂಜೆ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಹಾಗೂ ನಾನು ಎದ್ದೆಲ್ಲ ಬಾಗಿಲು ನೀರು ಹಾಕೋ ಅಷ್ಟೊತ್ತಿಗೆ 8 ಗಂಟೆ ಆಗೋಯಿತು. ಇನ್ನು ಮನೆಗೆ ಹೋಗಿ ಕಸ ಹೊಡೆದಿನಿ, ಎಲ್ಲ ಒರೆಸಿ ನೀಟಾಗಿ ಅಷ್ಟೊತ್ತಿಗೆ 9 ಗಂಟೆ ಆಯಿತು. ಅಷ್ಟೊತ್ತಿಗೆ ತಿಂಡಿ ರೆಡಿ ಮಾಡಿದರು ನಮ್ಮ ಅತ್ತೆ. ತಿಂಡಿ ತಿಂದ್ಕೊಂಬಿಟ್ಟೆ. ತಿಂಡಿ ತಿಂದ್ಬಿಟ್ಟು ಆಮೇಲೆ ಪೂಜೆ ಮಾಡೋಣ ಅಂತ. ನಮ್ಮ ಮನೇಲಿ ಇವತ್ತು ಟಿಫನ್ನು ಇಡ್ಲಿ, ವಡೆ, ಸಾಂಬಾರು, ಚಟ್ನಿ. ನೋಡಿ ನಾನು ಬಿಡಿಸಿರೋ ರಂಗೋಲಿ ಹೇಗಿದೆ. ನಾನು ರಂಗೋಲಿಗಾರ ಒಂದು ಲೈಕ್ ಮಾಡಿ. ನಿನ್ನೆ ಬ್ಯಾಂಕಿಗೆ ಹೋಗಿದ್ದು ಕೆಲಸನೂ ಆಗಲಿಲ್ಲ. 24 ಅವರ್ಸಲ್ಲಿ ಅಪ್ಡೇಟ್ ಆಗುತ್ತೆ ಮೇಡಮ್, ನೀವು ವರ್ಕ್ ಆಗುತ್ತೆ ಗೂಗಲ್ ಪೇ, ಫೋನ್ಪೇ ಅಂತ ಅಂದರು. ಏನೂ ವರ್ಕ್ ಆಗಲಿಲ್ಲ ಇವತ್ತು. ಗೂಗಲ್ ಪೇನೂ ವರ್ಕ್ ಆಗ್ತಿಲ್ಲ, ಫೋನ್ಪೇನೂ ವರ್ಕ್ ಆಗ್ತಾಯಿಲ್ಲ. ನಂದು ಸ್ಯಾರಿಗಳು ಬುಕ್ ಮಾಡಿರೋರು ಕಾಲ್ ಮಾಡಿ ಇದು ಮಾಡ್ತಾಯಿದ್ದಾರೆ. ಬುಕ್ ಮಾಡೋಕ್ಕಾಗ್ತಾಯಿಲ್ಲ ನನ್ನ ಕೈಲಿ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಇನ್ನು ನಾಳೆ ಬ್ಯಾಂಕ್ ರಜೆ ಇದೆ. ನೋಡೋದು ಏನಿದ್ರು ನಾನು ಸೋಮವಾರನೇ ಹೋಗಬೇಕು ಅದಕ್ಕೆ ಬ್ಯಾಂಕಿಗೆ ರೆಡಿ ಮಾಡ್ಸೋಕ್ಕೆ. ಮತ್ತು ನನ್ನ ಮಗ ಬೇರೆ ಇರಲ್ಲ, ನಮ್ಮ ಹಸ್ಬೆಂಡ್ನೇ ಕರ್ಕೊಂಡು ಹೋಗಬೇಕು ನಾನು ಬ್ಯಾಂಕಿಗೆ. ಅದೇ 24 ಅವರ್ಸಲ್ಲಿ ರೆಡಿ ಆಗುತ್ತೆ ಅಂತ ಹೇಳಿದರು. ಅದೇನು ರೆಡಿ ಆಗಲಿಲ್ಲ ನನಗೆ. ಸೀರೆಗಳು ಬೇರೆ ಒಂದು 15 ಬುಕ್ ಮಾಡಬೇಕಾಗಿತ್ತು. ಒಂದು 15 ಸ್ಯಾರಿಗಳು ಬುಕ್ ಮಾಡಿದರು. ತುಮಕೂರಿಂದ ಒಬ್ಬರು, ಬೆಂಗಳೂರಿಂದ ಒಬ್ಬರು, ಹಾಗೆ ಇಲ್ಲೇ ನನ್ನ ಫ್ರೆಂಡೇ ಒಂದು 5 ಬುಕ್ ಮಾಡಿದ್ಲು. ಅವರಿಗೆಲ್ಲ ಮೆಸೇಜ್ ಹಾಕ್ಬಿಟ್ಟಿದ್ದೀನಿ, ಇನ್ನೂ 15 ದಿವಸ ಲೇಟ್ ಆಗುತ್ತೆ ನಿಮ್ಮದು ಸ್ಯಾರಿಗಳೆಲ್ಲ ಬರೋದು ಅಂತೇಳಿ ಅಂತ. ನಿಮಗೇನಾರ ಪ್ರಾಬ್ಲಮ್ ಇದ್ದರೆ ಹೇಳಿದ್ರೆ ಅಮೌಂಟ್ ವಾಪಸ್ ಹಾಕ್ತೀನಿ ಅಂತಲೇ ಹೇಳಿದ್ದೀನಿ ಅವರಿಗೆ. ಅಮೌಂಟ್ ಹಾಕ್ಬಿಟ್ಟಿದ್ದಾರೆ ಮುಂಚೆನೇ ನನಗೆ. ನಂದು 0 ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ ಫಸ್ಟೇ ಅಮೌಂಟ್ ಹಾಕ್ಸ್ಕೊಳ್ತೀನಿ ನಾನು. ಅಮೌಂಟ್ ಹಾಕಿದ್ಮೇಲೆ ಅವರಿಗೆ ಬುಕ್ ಮಾಡೋದು ನಾನು. ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ ಅದು ನನಗೆ 0 ಇನ್ವೆಸ್ಟ್ಮೆಂಟು. ತುಂಬಾ ಖುಷಿಯಾಗುತ್ತೆ. ನನ್ನ ಮೇಲೂ ನಂಬಿಕೆ ಇಟ್ಟು ಜನ ಬುಕ್ ಮಾಡಿ ತರಿಸ್ಕೊಳ್ತಾರೆ ಅಂತ. ತರಿಸ್ಕೊಂಡಿರೋರಷ್ಟು ನೀವು ಕ್ವಾಲಿಟಿ ಚೆನ್ನಾಗಿದೆ ಅಂತಲೇ ನನಗೆ ಮೆಸೇಜ್ ಆಗ್ತಾರೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ, ಇದೇ ಥರನೇ ಮೇಂಟೈನ್ ಮಾಡಿ ಅಂತ. ಅಂದರೆ ನಾನು ಆ ಸೀರೆನ ಕೈಯಿಂದ ಸಹಿತನೂ ಮುಟ್ಟು ನೋಡಲ್ಲ ನಾನು, ಯಾವ ಥರ ಇದೆ, ಹೇಗೆ, ಏನು ಅಂತೇಳಿ ಅಂತ. ಒಂದು ನಂಬಿಕೆ ಅಷ್ಟೇ. ಒಂದು ಅಂಗಡಿಗೆ ಹೋಗಿ ನೋಡ್ಕೊಬಂದಿದ್ದು ಅಷ್ಟೇ ನಾನು, ವಿಚಾರಿಸಿ ಅವ್ರ ಹತ್ರ. ಈ ಥರ ಮಾಡಬೇಕು ಅಂದ್ಕೊಂಡಿದ್ದೀನಿ, ನಿಮ್ಮ ಸಪೋರ್ಟ್ ಸಿಗುತ್ತೆ ಅಂದರೆ ಮಾಡಿ ಮೇಡಮ್, ನಮ್ಮ ಸಪೋರ್ಟ್ ಸಿಗುತ್ತೆ ನಿಮಗೆ. ನಾನು ಈಗಲೂ ಮನೇಲಿ ತಂದಿಟ್ಕೊಂಡು ಮಾಡ್ಬೋದು. ಯಾಕೆಂದರೆ ನಮ್ಮ ಮನೆ ಚಿಕ್ಕದು, ಹಾಗಾಗಿ ಮನೇಲಿ ಇಡೋಕ್ಕಾಗಲ್ಲ ನನಗೆ ಸ್ಯಾರಿಗಳು. ಹಾಗಾಗಿ ನಾನು 0 ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ. ನಾನು ಏನಾರ ಅಂಗಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಅಂಗಡಿ ಏನಾರ ಮಾಡಿದ್ರೆ ಖಂಡಿತ ನಾನು ಅಂಗಡಿಗೆ ಹಾಕ್ಸ್ತೀನಿ. ನನಗೆ ಭಾಳ ಇಷ್ಟ ಇದೆ ಸೀರೆ ಬಿಸ್ನೆಸ್ ಮಾಡಬೇಕು ಅಂತ. ಹಾಗೆ ನೋಡಿರಿ, ವರಮಹಾಲಕ್ಷ್ಮಿ ಐಟಮ್ ಎಲ್ಲ ಅದೊಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಯೂಟ್ಯೂಬಲ್ಲಿ. ಇದು ಸಹಿತ ತುಂಬ ಖುಷಿಯಾಯಿತು. ಇದರಲ್ಲಿ ಸುಮಾರು 1/4 ಭಾಗ ಖಾಲಿನೇ ಆಗೋಯ್ತು ಅಂತ ಹೇಳ್ತಾಯಿದ್ದೀನಿ ನಾನು ನಿಮಗೆ. ನನ್ನ ಫ್ರೆಂಡ್ಸೇ ತೊಗೊಂಡಿದ್ದಾರೆ ಎಲ್ಲ ಪ್ರತಿಯೊಂದೂ. ಹಾಗಾಗಿ ಬಾಳೆಕಂದು ಸಿಕ್ಸೋ ಸ್ಟ್ಯಾಂಡ್ಗೆ ರೆಸ್ಪಾನ್ಸ್ ಜಾಸ್ತಿ ಬರ್ತಾಯಿದೆ ನನಗೆ. ಅದನ್ನೇ ಇನ್ನು ಬುಕ್ ಮಾಡಿದ್ದೀನಿ, ಬರುತ್ತೆ. ನಿಮಗೆ ಯಾರಿಗೆಲ್ಲ ಬೇಕು ಅಂತ ಅನಿಸುತ್ತೆ ಬುಕ್ ಮಾಡ್ಕೊಳ್ಳಿ. ನನ್ನ ವಾಟ್ಸಪ್ ನಂಬರು ಎಲ್ಲ ಪ್ರತಿಯೊಂದು ನಾನು ಇದರಲ್ಲಿ ಕೊಟ್ಟಿದ್ದೀನಿ ವೀಡಿಯೋದಲ್ಲಿ. ನೀವು ನೋಡಿ ನಿಮಗೆ ಯಾವ್ದಾರ ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ. ರೇಟು ಸಹಿತ ಕಮ್ಮಿ ಇದೆ ನನ್ನ ಹತ್ರ. ಆಲ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ನಿಮಗೆ. ನೋಡಿ ಪ್ರತಿಯೊಂದು ಐಟಮು ಇದೆ, ಯಾವುದಿಲ್ಲ. ಹಾಗೆ ನಮ್ಮದು ಬಳೆ ಅಂಗಡಿ ಆಗಿರೋದ್ರಿಂದ ನಿಮಗೆ ಹೋಲ್ಸೇಲಾಗಿ ಬಳೆ ತೋಡಗಳು ಬೇಕು ಅಂದರೂ ಸಿಗುತ್ತೆ ನಿಮಗೆ. ಪ್ಲೈನ್ ಬಳೆ ಆದರೂ ಆಯಿತು, ಹೂವಿನ ಬಳೆ ಆದರೂ ಆಯಿತು, ಪ್ರತಿಯೊಂದು ಸಿಗುತ್ತೆ ನಿಮಗೆ. ಯಾವ ಥರ ಬ್ಯಾಂಗಲ್ಸ್ ಬೇಕೋ ಆ ಥರ ಬ್ಯಾಂಗಲ್ಸ್ ಸಿಗುತ್ತೆ ನಿಮಗೆ. ನೀವು ವಿಡಿಯೋ ಕಾಲು ಮಾಡಿ ಬೇಕಾದ್ರೆ ನೋಡ್ಬೋದು ಯಾವ ಥರ ಬಳೆ ಬೇಕು ಅಂತೇಳಿ ಅಂತ. ನಮ್ಮ ಹತ್ರ ತೊಡುಗೆ ಬಳೆ ಜಾಸ್ತಿ ಇರೋದ್ರಿಂದ ಅದು ಕ್ವಾಲಿಟಿ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ. ಅದು ಈಗ ಇದು ಓಡ್ತಾ ಇದೆಯಲ್ಲ, ರೂಬಿ ಬಳೆ ಅಂತ ಹೋಗ್ತಾ ಇದೆಯಲ್ಲ, ಅದು ಸಹಿತ ಇದೆ. ಆಮೇಲೆ ಪ್ಲೈನ್ ಬಳೆ, ಬಾಟಲ್ ಗ್ರೀನು, ಮರೂನು, ಪ್ರತಿಯೊಂದು ಸಿಗುತ್ತೆ ನಿಮಗೆ. ನಿಮಗೆ ಯಾರಿಗಾರ ಬೇಕು ಅಂದರೆ ಬುಕ್ ಮಾಡ್ಕೋಬೋದು. ನೋಡಿ ಅಂಗಡಿಗೆ ಹೋದೆ ನಾನು, ಎಲ್ಲ ವೀಡಿಯೋ ಎಲ್ಲ ಮುಗಿಸಿ ಹಾಗೆ ಸೀರೆ ಕುಚ್ಚು ಹಾಕ್ಬೇಕಾಯಿತು. ಕುಚ್ಚು ಹಾಕ್ಬಿಟ್ಟು ಅದನ್ನು ಮುಗಿಸ್ಬಿಟ್ಟು ಮನೆಗೆ ಹೋಗೋಣ ಅಂತ ಹೊರಟೆ. ಗಾಡಿ ಇರಲಿಲ್ಲ ಇವತ್ತು, ನನ್ನ ಮಗ ತಗೊಂಡೋಗಿದ್ದ. ಶುಕ್ರವಾರ ದಿನ ಹೀಗಿತ್ತು. ಥ್ಯಾಂಕ್ ಯು ಸೋ ಮಚ್.